ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದಂಥ ಒಂದು ಪರಿಹಾರ. ಈ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ನೀವು ಸತತವಾಗಿ 3 ದಿನ 5 ದಿನ ಅಥವಾ ಒಂದು ವಾರ ಕೂಡ ಮಾಡ್ಕೊಳ್ಬಹುದು. ಯಾವುದೇ ರೀತಿಯ ನಿಯಮ ಇಲ್ಲ ಹಾಗೂ ಸಮಯ ಕೂಡ ಇಲ್ಲ. ಈ ರೀತಿಯ ದಿನದಲ್ಲೇ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದರಲ್ಲಿ ಏನೂ ಇಲ್ಲ. ನಿಯಮವಿಲ್ಲದೆ ಮಾಡಿಕೊಳ್ಳುವಂಥ ಅತ್ಯದ್ಭುತವಾದ, ನಮ್ಮ ಜೀವನದ ದಿಕ್ಕನ್ನು ಬದಲಿಸುವಂಥ, ನಾವು ಏನೇ ಕೋರಿಕೆ ಕೇಳಿಕೊಂಡ್ರೂ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಅವುಗಳನ್ನು ಬಗೆಹರಿಸುವಂಥ ಶಕ್ತಿ ಈ ಪರಿಹಾರದಲ್ಲಿ ಇದೆ. ಈ ಪರಿಹಾರವನ್ನು ನಾವು ಮಾಡ್ಕೊಳ್ಬೇಕಾದ್ರೆ ಪೂರ್ತಿ ನಂಬಿಕೆ ಇಟ್ಟು ನಾವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ನಮಗೆ ಇಷ್ಟದ ದೇವರು ನಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಡುತ್ತಾರೆ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಳಿ. ಏಕೆಂದರೆ ನಮಗೆ ಯಾವಾಗಲೂ ಅಷ್ಟೇ ಪ್ರಕೃತಿ, ನಾವು ಏನು ಮನಸ್ಸಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿರ್ತೀವಿ ಅಥವಾ ಕೇಳ್ಕೊಳ್ತಾ ಇರ್ತೀವಿ, ಅದಕ್ಕೆ ತಕ್ಕನಾದಂಥ ಒಂದು ಫಲ ಅನ್ನೋದು ಈ ರೂಪದಲ್ಲಿ ಸಿಕ್ಕೇ ಸಿಗುತ್ತೆ. ಪರಿಹಾರ ಅನ್ನುವಂಥದ್ದು ಮನುಷ್ಯನಿಗೆ ಒಂದು ಶಕ್ತಿಯನ್ನು ಕೊಡುವಂಥದ್ದು, ಭರವಸೆಯನ್ನು ಕೊಡುವಂಥದ್ದು. ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ನಾವು ತಾಳ್ಮೆಯಿಂದ ಮಾಡಿಕೊಳ್ಬೇಕಾಗುತ್ತೆ. ಪರಿಹಾರ ಶಾಸ್ತ್ರಗಳಲ್ಲಿ ನಮ್ಮ ಹಿರಿಯರು ಇದನ್ನು ಸಾಕಷ್ಟು ಮಾಡಿ ಇದರಿಂದ ಒಳ್ಳೆ ರಿಸಲ್ಟು ಬಂದಿರುವಂಥದ್ದನ್ನು ಕೂಡ ತಿಳಿಸ್ಕೊಟ್ಟಿರುವಂಥದ್ದು. ಅದಕ್ಕೋಸ್ಕರ ಇದನ್ನು ನಾನು ಮೊದಲೇ ತಿಳಿಸ್ದೆ. ನಾವು ಮಾಡ್ಕೊಳ್ಬೇಕಾದ್ರೆ ನಮಗೆ ಪೂರ್ತಿಯಾದಂಥ ಭರವಸೆ, ನಂಬಿಕೆ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಸರಳ ವಿಧಾನದಲ್ಲಿರುತ್ತೆ. ಯಾವುದೇ ರೀತಿಯಾದಂಥದ್ದಾಗಿರಬಹುದು. ಆದರೆ ಎಲ್ಲ ಕೋರಿಕೆಗಳನ್ನು ಅಥವಾ ಜಾಸ್ತಿ ಸಮಸ್ಯೆಗಳಿದ್ದರೆ ಅವುಗಳನ್ನೆಲ್ಲ ಹೇಳ್ಕೊಳ್ಬೇಕು ಅಂತಿಲ್ಲ. ಬಹಳ ಮುಖ್ಯವಾಗಿ ತುಂಬ ದಿನಗಳಿಂದ ಅಥವಾ ವರ್ಷಗಳಿಂದ, ತಿಂಗಳುಗಳಿಂದ ನಮಗೆ ಒಂದೇ ಒಂದರಲ್ಲಿ ಏನೋ ಎಳೆದಾಡ್ತಾ ಇದ್ದೀವಿ, ಆ ಕಷ್ಟ ಅದು ಹೋದರೆ ಸಾಕು ಅಥವಾ ಆ ಸಮಸ್ಯೆ ಬಗೆಹರಿದ್ರೆ ಸಾಕು, ನಾವು ತುಂಬ ನೆಮ್ಮದಿಯಾಗಿ ಇರಬಹುದು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ. ಆ ರೀತಿ ಇರುವಂಥದ್ದನ್ನು, ಸಮಸ್ಯೆ ಆಗಿರಬಹುದು, ಕೋರಿಕೆ ಆಗಿರಬಹುದು, ಕೇಳ್ಕೊಳ್ಳಿ. ಯಾವ ರೀತಿ ಅನ್ನೋದು ನಾನು ಪೂರ್ತಿಯಾಗಿ ಇದರಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಮಗೆ ಗಾಜಿನ ಲೋಟ ನಕಾರಾತ್ಮಕ ಶಕ್ತಿಗಳನ್ನು ಅದು ದೂರ ತಳ್ಳುತ್ತೆ. ಏಕೆಂದರೆ ಒಂದು ಪದೇ ಪದೇ ನಮಗೇನಾದರೂ ಕಷ್ಟ ಬರ್ತಾನೆ ಇದೆ ಅಂತ ಹೇಳಿದ್ರೆ ಅದನ್ನು ತೀರಿಸ್ಕೊಳ್ಳೋದಕ್ಕಾಗದೇ ಇದ್ದಾಗ, ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಾಯಿದೆ ಅನ್ನುವಾಗ ನಮಗೆ ಜಾಸ್ತಿ ನೆಗೆಟಿವೇ ಇರುತ್ತೆ. ಅಂದರೆ ಈ ಸಮಸ್ಯೆ ಬಗೆಹರಿಯಲ್ವೇನೋ, ಅದಕ್ಕೆ ನಮಗೆ ಈ ರೀತಿ ಆಗ್ತಾಯಿದೆ ಅಂತಂದ್ಬಿಟ್ಟು ನಾವು ಇನ್ನೂ ನೆಗೆಟಿವ್ ಥಾಟಲ್ಲೇ ಇದ್ಬಿಡ್ತೀವಿ. ಆ ಸಂದರ್ಭಗಳಲ್ಲಿ ಮತ್ತಷ್ಟು ಜಾಸ್ತಿ ಅದು ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ನಾವು ಏನು ಅಂದುಕೊಳ್ತೀವಿ ಅಥವಾ ಪಾಸಿಟಿವ್ ಆಗಿರಬಹುದು, ನೆಗೆಟಿವ್ ಆಗಿರಬಹುದು, ಅದನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಗಾಜು ಹಾಗೂ ಪಂಚಭೂತಗಳಲ್ಲಿ ಒಂದಾಗಿರುವಂಥ ನೀರು. ಅದಕ್ಕೋಸ್ಕರ ನೀರನ್ನು ಕೈಯಲ್ಲಿ ನಾವು ಇಟ್ಕೊಂಡಾಗ, ನೀರು ಕುಡಿಬೇಕಾದ್ರೆ ನಾವು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದು ನೀವು ಕೇಳಿರ್ತೀರ. ನೀರು ಕುಡಿಯುವಾಗ ನಾವು ಯಾವುದೇ ರೀತಿಯಾದಂಥ ಒಳ್ಳೆಯ ಆಲೋಚನೆಗಳನ್ನು ಮಾಡ್ಕೊಳ್ತಾ ನೀರು ಕುಡಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಇದನ್ನು ನಾವು ಪ್ರತಿ ಬಾರಿ ನೆನಪಿಟ್ಕೊಂಡು ಫಾಲೋ ಮಾಡೋದ್ರಿಂದ ಅದರದ್ದೇ ಆದಂಥ ಒಂದು ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಇನ್ನು ಈ ಪರಿಹಾರ ಬಂದು ರಾತ್ರಿ ಮಾಡಿಕೊಳ್ಳುವಂಥದ್ದು. ಮಲಗುವಂಥ ಸಮಯದಲ್ಲಿ ಫಸ್ಟೇ ನಾನು ಹೇಳಿದೆ, ಒಂದು ಮುಖ್ಯವಾಗಿರುವಂಥ ಕೋರಿಕೆ ಆಗಿರಬಹುದು, ಸಮಸ್ಯೆ ಆಗಿರಬಹುದು, ಶುದ್ಧವಾದಂಥ ಕುಡಿಯುವಂಥ ನೀರನ್ನು ಗಾಜಿನ ಲೋಟದಲ್ಲಿ ತಗೊಳ್ಳಿ. ಗಾಜಿನ ಲೋಟದಲ್ಲಿ ತಗೊಂಡು ಚಕ್ಕೆ, ಯಾವಾಗಲೂ ಅಷ್ಟೇ ಸಿನಮೆನ್, ನಮಗೆ ದುಡ್ಡನ್ನು ಮ್ಯಾಗ್ನೆಟ್ ಥರ ಎಳೆದು ಆಕರ್ಷಿಸುವಂಥ ಶಕ್ತಿ ಇದಕ್ಕೆ ತುಂಬ ಇದೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ತಗೊಳ್ಳಿ. ಇದನ್ನು ನೀರಲ್ಲಿ ನೆನೆಸಬೇಕು. ಅಂದರೆ ನಾವು ಶುದ್ಧವಾದಂಥ ನೀರನ್ನು ತಗೊಂಡಿರ್ತೀವಲ್ವ, ಅದರಲ್ಲಿ ಹಾಕಬೇಕು. ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗೆ ತಗೊಳ್ಳಿ, ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಮತ್ತೆ ಅದು ಕಹಿ ಆದಾಗ ಕುಡಿಯೋದಕ್ಕಾಗೋದಿಲ್ಲ. ಈ ನೀರನ್ನು ಮಾರನೇ ದಿನ ನಾವು ತಗೊಳ್ಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ರಾತ್ರಿ ಈ ಪರಿಹಾರವನ್ನು ನಾವು
ಚಕ್ಕೆಯನ್ನು ರೆಡಿ ಮಾಡಿಕೊಂಡು ಶುದ್ಧವಾದಂಥ ನೀರನ್ನು ಲೋಟದಲ್ಲಿ ತುಂಬಿಸ್ಕೊಂಡು ಚಕ್ಕೆ ನೀರಲ್ಲಿ ಹಾಕಿಬಿಟ್ಟಿದ್ದೆ. ಇನ್ನೇನು ನಾವು ಮಲಗ್ತೀವಿ ಅನ್ನುವಂಥ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು. ರಿಪೀಟಾಗಿ ಈ ದಿನ ಏನು ಕೋರಿಕೆ ಅಥವಾ ಏನು ಸಮಸ್ಯೆ ಹೇಳ್ಕೊಂಡಿರ್ತೀವಿ ಅದನ್ನೇ ಮಾರನೆಯ ದಿನ ಮಾಡ್ಕೊಳ್ಬೇಕು. ನೆನ್ಪಿಟ್ಕೊಳ್ಳಿ, ಇವತ್ತೊಂದು ಸಮಸ್ಯೆ ಹೇಳಿ ನಾಳೆ ಒಂದು ಸಮಸ್ಯೆ ಹೇಳೋದಕ್ಕೆ ಹೋಗಬೇಡಿ. ಅಥವಾ ಕೋರಿಕೆ ಕೂಡ ಅಷ್ಟೇ, ಒಂದನ್ನೇ ನೀವು ಹೇಳ್ಕೊಳ್ಬೇಕು. ಮುಖ್ಯವಾಗಿರುವಂಥದ್ದನ್ನು ಹೇಳಿಕೊಂಡು ಆ ಚಕ್ಕೆಯನ್ನು ಅದರಲ್ಲಿ ಹಾಕ್ಬಿಟ್ಟು ಒಂದು ಪ್ಲೇಟನ್ನು ಅಥವಾ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನೀವು ನಿಮ್ಮ ತಲೆ ಹತ್ರ ಇಟ್ಟು ಮಲ್ಕೊಳ್ಬೇಕು. ಸ್ವಲ್ಪ ಡಿಸ್ಟೆನ್ಸಲ್ಲೇ ಇಟ್ಕೊಳ್ಳಿ. ತದನಂತರ ಇದನ್ನು ಏನು ಮಾಡಬೇಕು ಅಂದರೆ, ಮಾರನೆಯ ದಿನ ನಾವು ಎದ್ದ ತಕ್ಷಣ ನಮ್ಮ ಒಂದು ರಾತ್ರಿ ಪೂರ್ತಿ ಆ ಕೋರಿಕೆ ಅಥವಾ ಸಮಸ್ಯೆಯನ್ನು ಹೇಳ್ಕೊಂಡಿರ್ತೀವಲ್ವ, ಸಬ್ಕಾನ್ಷಿಯಸ್ ಮೈಂಡು ನಮಗೆ ಅದನ್ನು ತುಂಬಿಸಿರುತ್ತೆ. ಆ ಪಾಸಿಟಿವು ಎಲ್ಲವೂ ನೆರವೇರುತ್ತೆ ಅಂತ ಹೇಳಿ ನಾವು ಆ ಗಾಜಿನ ಲೋಟಕ್ಕೆ ತುಂಬಿಸಿಟ್ಟಿರ್ತೀವಿ. ಆ ಸುತ್ತಮುತ್ತ ಆ ಒಂದು ವಾತಾವರಣ ಇರುತ್ತಲ್ವ, ವೈಬ್ರೇಷನ್ನು, ಅದಕ್ಕೆ ಆ ಪಾಸಿಟಿವ್ ಅನ್ನುವಂಥದ್ದು ಪಾಸ್ ಮಾಡಿ ಇರುತ್ತೆ. ನೀರನ್ನು ನಾವು ಕುಡಿಬೇಕು. ಈ ಥರ ನಿಮಗೆ ಎಷ್ಟು ದಿನ ತೋಚುತ್ತೋ, 3 ದಿನ 5 ದಿನ 1 ವಾರ ಮಾಡ್ಕೊಳ್ಳಿ. ನೋಡಿ ಎಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ಅನ್ನೋದು ನೀವು ಅದನ್ನು ಗಮನಿಸ್ಕೊಳ್ಬಹುದು. ಇದು ಆರೋಗ್ಯಕ್ಕೂ ಮಾಡ್ಕೊಳ್ಬಹುದು, ದುಡ್ಡಿಗಾಗಿ ಮಾಡ್ಕೊಳ್ಬಹುದು. ಏನು ನಿಮಗೆ ಕೊರತೆ ಇರುತ್ತೋ ಅದನ್ನು ಹೇಳ್ಕೊಳ್ತಾ ಪ್ರಕೃತಿಗೆ, ನಿಮ್ಮ ಇಷ್ಟ ದೇವರಿಗೆ ಹೇಳಿಕೊಂಡು ನಮಸ್ಕಾರ ಮಾಡಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಇದನ್ನು ಮಾಡಿಕೊಳ್ಳುವಾಗ ನಾವು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬಾ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.